ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಬಿಗ್ ಟ್ವಿಸ್ಟ್. ನಿಖೇತ್ ರಾಜ್ ಮೌರ್ಯಗೆ ಶಾಕ್ ಕೊಟ್ಟಂತಹ ಸಿಎಂ. ದಿಢೀರ್ ಬಿಎಂಟಿಸಿ ಚುಕ್ಕಾಣಿ ಬದಲಿಸಿದಂತಹ ಸಿಎಂ. ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಬಿಗ್ ಟ್ವಿಸ್ಟ್. ನಿಖೇತ್ ರಾಜ್ ಮೌರ್ಯಗೆ ಶಾಕ್ ಕೊಟ್ಟಂತಹ ಸಿಎಂ. ದಿಢೀರ್ ಬಿಎಂಟಿಸಿ ಚುಕ್ಕಾಣಿ ಬದಲಿಸಿದಂತಹ ಸಿಎಂ. ಬಿಎಂಟಿಸಿ ಅಧ್ಯಕ್ಷರಾಗಿ ವಿಎಸ್ ಆರಾಧ್ಯ ನೇಮಕ. ಉಪಾಧ್ಯಕ್ಷರಾಗಿ ಬದಲಾದಂತಹ ನಿಖೇತ್ ರಾಜ್ ಮೌರ್ಯ. ಮೊನ್ನೆಯಷ್ಟೇ ಬಿಎಂಟಿಸಿ ಅಧ್ಯಕ್ಷರಾಗಿದ್ದಂತಹ ನಿಖೇತ್ ಭಾರಿ ಸಂಚಲನವನ್ನ ಮೂಡಿಸಿದೆ ಈ ಒಂದು ಬೆಳವಣಿಗೆ. ಮೊನ್ನೆಯಷ್ಟೇ ಬಿಎಂಟಿಸಿ ಅಧ್ಯಕ್ಷರಾಗಿ ನಿಖೇತ್ ಅವರು ಸೇರ್ಕೊಂಡಿದ್ರು. ಆದರೆ ಈಗ ಸಿಎಂ ಅವರ ಆ ಒಂದು ನಿರ್ಧಾರ ಭಾರಿ ಸಂಚಲನವನ್ನ ಮೂಡಿಸಿದೆ, ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ನಿಖೇತ್ರಿಂದ ಏನಾದ್ರೂ ತಪ್ಪಾಯ್ತಾ, ಭ್ರಷ್ಟಾಚಾರ ಏನಾದ್ರೂ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾಕಂತಂದ್ರೆ ಬಂದು 3 ದಿನ ಆಗಿಲ್ಲ, ಆಗ್ಲೇ ಅವರ ಸ್ಥಾನವನ್ನ ಕಿತ್ಕೊಂಡಿದ್ದಂತಹ ಸಿಎಂ ಅವರು ಅವರಿಗೆ ಬೇರೆ ಸ್ಥಾನವನ್ನ ನೀಡಿದ್ದಾರೆ. ಸಿಎಂ ಅವರ ಈ ಒಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮೊನ್ನೆಯಷ್ಟೇ ಬಿಎಂಟಿಸಿ ಅಧ್ಯಕ್ಷರಾಗಿದ್ದಂತಹ ನಿಖೇತ್ ಈಗ ಅಧ್ಯಕ್ಷಗಿರಿಯಿಂದ ಕೆಳಗಡೆ ಇಳಿದಿರುವಂತಹ ಘಟನೆ ನಡೆದಿದೆ. ನಿಖೇತ್ ರಾಜ್ ಮೌರ್ಯ ಅವರು ಆರಾಮಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ರು. ಆದರೆ ಸಿಎಂ ಅವರ ಈ ಒಂದು ನಡೆ ಭಾರಿ ಕುತೂಹಲವನ್ನ ಮೂಡಿಸಿದೆ. ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಬಿಗ್ ಟ್ವಿಸ್ಟ್ ಅನ್ನ ನೀಡಿತು. ನಿಖೇತ್ ರಾಜ್ ಮೌರ್ಯಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ. ದಿಢೀರ್ ಅಂತ ಹೇಳಿ ಬಿಎಂಟಿಸಿ ಚುಕ್ಕಾಣಿಯನ್ನ ಬೇರೆಯವರ ಕೈಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಬಿಎಂಟಿಸಿ ಅಧ್ಯಕ್ಷರಾಗಿ ವಿಎಸ್ ಆರಾಧ್ಯ ನೇಮಕವಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಈಗ ನಿಖೇತ್ ಅವರು ಸೇರ್ಕೊಂಡಿರುವಂತದ್ದು, ಅಂದ್ರೆ ಸೇರ್ಕೊಂಡಿರೋದಲ್ಲ. ಮೊನ್ನೆಯಷ್ಟೇ ಬಿಎಂಟಿಸಿ ಅಧ್ಯಕ್ಷರಾಗಿದ್ದಂತಹ ನಿಖೇತ್ ಭಾರಿ ಖುಷಿಯಲ್ಲಿದ್ರು. ಆದರೆ ಆ ಖುಷಿ ತುಂಬಾ ದಿನ ಉಳಿದಿಲ್ಲ. ಭಾರಿ ಸಂಚಲನವನ್ನ ಮೂಡಿಸಿದೆ ಈ ಒಂದು ಬೆಳವಣಿಗೆ. ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೋ ಸಿಎಂ ಸಿದ್ದರಾಮಯ್ಯ ಅವರ ಮೈಂಡ್ ಅಲ್ಲಿ ಏನಿದೆಯೋ ಗೊತ್ತಿಲ್ಲ. ದಿಢೀರಂತ ಹೇಳಿ ಬಿಎಂಟಿಸಿ ಚುಕ್ಕಾಣಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಬದಲಾಯಿಸಿದ್ದಾರೆ. ಎಲ್ಲಾದ್ರೂ ಅವ್ಯವಹಾರವನ್ನ ನೋಡಿದ್ರ ಅಥವಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೈಂಡಿಗೆ ಬಂತ ಆರಾಧ್ಯ ಅವರಿಗೆ ಕೊಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸರಿಯಾದ ಕಾರಣವನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಮೊನ್ನೆಯಷ್ಟೇ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಖೇತ್ ಅವರು ಕೂತಿದ್ರು. ಈಗ ಅವರನ್ನ ತೆಗೆದು ಉಪಾಧ್ಯಕ್ಷ ಕಿರಿಗೆ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಒಂದು ವಿಚಾರ ಭಾರಿ ಸಂಚಲನವನ್ನ ಮೂಡಿಸಿದೆ. ಸಿದ್ದರಾಮಯ್ಯ ಯಾಕೆ ಈ ರೀತಿ ಮಾಡಿದ್ರು, ಏನೋ ಭ್ರಷ್ಟಾಚಾರವಾಯ್ತಾ, ಏನೋ ತಪ್ಪಾಯ್ತಾ ಅವರಿಂದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಿಖೇತ್ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.